ಬಗ್ಗೆ ನನಗ್ ಗೊತ್ತೇ ಇಲ್ಲ. ಈಗಿನ ಯುಗಕ್ಕೆ ಹಿಂದೆ ಸ್ವಲ್ಪ ಹಿಂದಕ್ಕೆ ಹೋಗ್ಬೇಕು, ಮುಂದಕ್ಕೆ ಹೋಗ್ಬೇಕು, ಇನ್ ಮುಂದಕ್ಕೆ ಹೋಗ್ಬೇಕು. ಹುಡುಗರು ನಿಯತ್ ಇರಲ್ಲ, ಅವ್ರ ನಿಯತ ಇಲ್ಲ. ಸಲ್ಮಾನ್ ಖಾನ್. ಸಲ್ಮಾನ್ ಖಾನ್. ಹೆಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮಿಸ್ಟರ್ ಯೂನಿಕ್ ಫ್ರೆಂಡ್ಸ್ ಗೆ ಮತ್ತೊಮ್ಮೆ ಸುಸ್ವಾಗತ. ಇವತ್ತೇನಪ್ಪ ಅಂದ್ರೆ ಫೆಬ್ರವರಿ 14ಗೆ ಸ್ಪೆಷಲ್ ಆಗಿ ಒಂದು ವಿಡಿಯೋ ಮಾಡೋಣ ಅಂತ, ಕಂಟೆಂಟ್ ವಿಡಿಯೋ. ಏನಂದ್ರೆ ಜನಕ್ಕೆ ಹೋಗಿ ಪ್ರೀತಿಯಲ್ಲಿ ಹುಡುಗಿ ಜಾಸ್ತಿ ನಿಯತ್ತಾಗಿರ್ತಾಳ, ಹುಡುಗ ಜಾಸ್ತಿ ನಿಯತ್ತಾಗಿರ್ತಾನ ಅಂತ ಕೇಳೋದು. ಲಾಸ್ಟ್ ಅಲ್ಲಿ ನನ್ನ ರಿವ್ಯೂನು ಹೇಳ್ತೀನಿ, ನನಗೆ ನನ್ನ ಮನ್ಸಿಗೆ ಅನ್ಸಿದ್ದನ್ನ ಏನು ಅಂತ ಹೇಳ್ತೀನಿ. ಸೊ ಜನದ್ದೆಲ್ಲ ಒಪಿನಿಯನ್ ಕೇಳ್ಕೊಂಬರೋಣ ಬನ್ನಿ. ನನ್ನ ಹೆಸರು ರಾಮಾಚಾರಿ ಅಂತ, ನಿಮ್ದು? ನನ್ನ ಹೆಸರು ರಘು ಅಂತ. ನಮ್ದೊಂದು ಯೂಟ್ಯೂಬ್ ಚಾನಲ್ ಇದೆ. ನಮ್ದೊಂದು ಪ್ರಶ್ನೆ ಇದೆ. ಏನಂದ್ರೆ ಈಗಿನ ಕಾಲದಲ್ಲಿ ಹುಡುಗಿರ್ ಜಾಸ್ತಿ ನಿಯತ್ತಾಗಿರ್ತಾರ, ಹುಡುಗರು ಜಾಸ್ತಿ ನಿಯತ್ತಾಗಿರ್ತಾರ ಪ್ರೀತಿಯಲ್ಲಿ? ಹುಡುಗರೇ ನಿಯತ್ತ ಜಾಸ್ತಿ. ಹುಡುಗರೇ. ಯಾಕೆ ಹುಡುಗಿರು ಅಲ್ವಾ? ಹುಡುಗಿಯರು ಬೆಳಿಗ್ಗೆ ಒಂಥರ ಇದ್ರೆ, ಮನೇಲಿ ಒಂಥರ ಇರ್ತಾರೆ, ಕಾಲೇಜಲ್ಲಿ ಒಂಥರ ಇರ್ತಾರೆ, ಹೊರಗಡೆ ಫ್ರೆಂಡ್ಸ್ ಜೊತೆಗೆ ಒಂಥರ ಇರ್ತಾರೆ. ಇಮೋಷನಲ್ ಡ್ಯಾಮೇಜ್. ಹಂಗೆ ನಿಮಗೆ ಯಾವ ತರ ಇಷ್ಟ? ಇಷ್ಟ ಅಂದ್ರೆ ಮನೇಲಿರೋ ಸ್ಟೈಲೇ ಇಷ್ಟ. ಮನೇಲಿ ಇರೋ ಸ್ಟೈಲ್ ಇಷ್ಟ. ಸಿಗ್ತಾರ ಈಗಿನ ಕಾಲದಲ್ಲಿ ಹತ್ರ? ಈ ತರ ಹುಡುಕಿದ್ರೆ 100ಕ್ಕೆ 10% ಸಿಗ್ಬೋದು, 90% ಸಿಗಲ್ಲ. ನಿಮ್ ಲೈಫ್ ಅಲ್ಲಿ ಏನೋ ಎಕ್ಸ್ಪೀರಿಯನ್ಸ್ ಆಗಿದೆಯಾ? ಆ ತರ ಆಗಿದೆ, ತುಂಬಾ ಆಗಿದೆ. ಒಪ್ತೆ ಕಡೆ ಒಪ್ತೆ. ನಿನ್ ಮನ್ಸು ಎಷ್ಟು ಪರಿಶುದ್ಧವಾಗದು ಅಷ್ಟು ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ರಿವ್ಯೂ ಕೊಟ್ಟಿರಿ. ನನ್ನ ಹೆಸರು ರಾಮಾಚಾರಿ ಅಂತ. ನಿಮ್ಮ ಹೆಸರು? ಗಿರೀಶ್ ಅಂತ. ಓಕೆ, ನಮ್ದೊಂದು ಯೂಟ್ಯೂಬ್ ಚಾನಲ್ ಇದೆ. ನಮ್ದೊಂದು ಪ್ರಶ್ನೆ ಏನಂದ್ರೆ, ಈಗಿನ ಕಾಲದಲ್ಲಿ ಪ್ರೀತಿಯಲ್ಲಿ ಹುಡುಗಿ ಜಾಸ್ತಿ ಲಾಯಲ್ ಆಗಿರ್ತಾರ, ಹುಡುಗ ಜಾಸ್ತಿ ಲಾಯಲ್ ಆಗಿರ್ತಾರ? ಹುಡುಗರೇ. ಯಾಕೆ ಹುಡುಗಿರಲ್ವಾ? ಅದು ಹೆಂಗ್ ಹೇಳ್ತೀರಾ? ನಿಮ್ ಲೈಫಲ್ಲಿ ಎಕ್ಸ್ಪೀರಿಯನ್ಸ್ ಆಗಿದೆಯಾ ಆತರ? ಎಕ್ಸ್ಪೀರಿಯನ್ಸ್ ಆಗಿದೆ ಸುಮಾರು. ಎಲ್ಲ ಹುಡುಗಿನೇ ಕೈ ಕೊಟ್ಟೋಗಿರೋದು. ಇನ್ನೆಲ್ಲ ಪರಿಸ್ಥಿತಿ ನಮ್ಮ ಪರಿಸ್ಥಿತಿನೂ ಹಂಗಿರತ್ತೆ, ಪರಿಸ್ಥಿತಿನೂ ಹಂಗಿರತ್ತೆ. ಬ್ರದರ್, ನಿಮ್ ಪ್ರಕಾರ ಯಾರಿದ್ದಾರೆ? ನಮ್ಮ ಪ್ರಕಾರ 50-50. 50-50. ಹುಡುಗರು ಇಲ್ಲ, ಹುಡುಗಿರು ಇಲ್ಲ ಅಂತ. ಓಕೆ, ಥ್ಯಾಂಕ್ ಯು ಬ್ರೋ, ಥ್ಯಾಂಕ್ ಯು ಸೋ ಮಚ್. ಕೊಟ್ಟಿದ್ದೀವಿ. ಅಣ್ಣ ಆರಾಮಾಗಿ ನ್ಯೂಸ್ ಪೇಪರ್ ಓದ್ತಾ ಇದಾರೆ, ಬರ್ರಿ ಅವ್ರಿಗೆ ಹೋಗಿ ಕೇಳಂಗ ಬಾ. ರಾಮಾಚಾರಿ ಅಂತ. ನಿಮ್ಮ ಹೆಸರು? ಮಲ್ಲೇಶ್. ನಿಮಗೆ ಈಗ ನನ್ನೊಂದು ಪ್ರಶ್ನೆ ಇದೆ ಯೂಟ್ಯೂಬ್ ಇಂದ. ನಾವು ಏನಂದ್ರೆ, ನಿಮ್ ಲೈಫಲ್ಲಿ ಯಾವತ್ತಾದ್ರೂ ನೀವು ಪ್ರೀತಿ ಮಾಡಿದೀರಾ? ಪ್ರೀತಿ ಮಾಡಿದೀರಾ? ನಿಮ್ ಪ್ರಕಾರ ಈಗಿನ ಕಾಲದಲ್ಲಿ, ಈಗಿನ ಜನರೇಷನ್ ಅಲ್ಲಿ ಹುಡುಗರು ಜಾಸ್ತಿ ನಿಯತ್ತಾಗಿರ್ತಾರ, ಹುಡುಗಿರ್ ಜಾಸ್ತಿ ನಿಯತ್ತಾಗಿರ್ತಾರ? ಅವ್ರವ್ರ ನಂಬಿಕೆ ಮೇಲೆ ಎಲ್ಲಾ ಪ್ರೀತಿ ವಿಶ್ವಾಸಗಳು ನಡೆಯೋದೇ ನಂಬಿಕೆ ಮೇಲೆ. ಆಯ್ತು, ಆಮೇಲೆ ಒಬ್ಬೊಬ್ರು ನಂಬಿಕೆ ಇಡಕ್ ಆಗಲ್ಲ ಅಣ್ಣ, ಯಾಕಂದ್ರೆ ಟ್ರಸ್ಟ್ ಇಶ್ಯೂಸ್ ಇರ್ತದೆ. ಸೊ ಅವಾಗ ಆ ಲೆಕ್ಕಕ್ಕೆ ಬಂದ್ರೆ ಹುಡುಗಿರ್ ಜಾಸ್ತಿ ನಂಬ್ತಾರ, ಹುಡುಗರ? ಇಲ್ಲಿ ಹುಡುಗ ಹುಡುಗಿ ಅಂತ ಅವ್ರು ನಂಬ್ತಾರೆ, ಇವ್ರು ನಂಬ್ತಾರಲ್ಲ. ಪ್ರಕೃತಿ ಮೇಲೆ ಇಬ್ರು ದೇವ್ರು ಸೃಷ್ಟಿ ಮಾಡಿದ್ಮೇಲೆ ಇಬ್ರು ಈಕ್ವಲ್ವಾಗಿ ನಾವು ನಂಬ್ಕೊಂಡು ಜೀವನ ಮಾಡ್ಬೇಕಾಗ್ತದೆ. ಈಗ ಅವ್ರು ಮೋಸ ಮಾಡ್ತಾರೆ, ಇವ್ರು ಮೋಸ ಮಾಡ್ತಾರೆ, ನಮ್ಮ ನಂಬಿಕೆ ಮೇಲೆ ಅದು. ಈಗ ಏನೇ ಒಂದು ಹೊಂದಾಣಿಕೆ ಮೇಲೆ ನಾವು. ಈಗ ನಿಮ್ ಪ್ರಕಾರ ಮೋಸ ಯಾವಾಗ ನಡೆಯುತ್ತೆ? ಮೋಸ ಯಾವಾಗ ನಡೆಯುತ್ತಂದ್ರೆ, ನಮ್ಮ ಒಬ್ರು ಗೌರವನ ಈಗ ಅವರು ಏನೋ ಒಂದು, ಈಗ ಏನ್ ಹೇಳ್ತಾರಂತಂದ್ರೆ, ಅವ್ರು ಯಾವ ಟೈಮಲ್ಲಿ ಏನ್ ಮಾತಾಡ್ತಾರೋ ಅವ್ರಿಗೆ ಜ್ಞಾನನೇ ಇಲ್ಲ. ಅವ್ರಿಗೆ ಸುಳ್ಳು ಹೇಳೋದು. ಆಮೇಲೆ ಅವ್ರ ಮೇಲೆ ಈಗ ಏನೋ ಒಂದು ನಾವು ಅನ್ಎಕ್ಸ್ಪೆಕ್ಟೆಡ್ ಅಂದಿದಾಗ ಸುಳ್ಳು ಹೇಳ್ಬಾರ್ದು. ಆದಷ್ಟು ನಿಜಗಳು, ಸತ್ಯಗಳು ನಾವು ಹೇಳ್ತಾ ಬಂದಾಗ ನಮ್ಮ ಮೇಲೆ ಅವ್ರ ಮೇಲೆ ಗೌರವ ಇರುತ್ತೆ. ಅವ್ರದ್ದು ಏನೇ ಒಂದು ಉದ್ದೇಶ ಹೇಳಿದಾಗ ನಾವು ಅದನ್ನ ಗೌರವಿಸಿ ಅದನ್ನ ಬೆಲೆ ಕೊಟ್ಟಾಗ ಇಬ್ರಿಗೂ ನಂಬಿಕೆ ಉಳಿಯುತ್ತೆ. ಇಷ್ಟ ಹೇಳಕ್ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್, ಬಾಯ್. ಸರ್, ನಾನು ರಾಮಾಚಾರಿ ಅಂತ. ನಿಮ್ಮ ಹೆಸರು? ಹರೀಶ್ ಅಂತ. ನಮ್ದೊಂದು ಪ್ರಶ್ನೆ ಇದೆ. ಏನಂದ್ರೆ, ಈಗಿನ ಕಾಲದಲ್ಲಿ ಪ್ರೀತಿಯಲ್ಲಿ ಹುಡುಗಿ ಜಾಸ್ತಿ ನಿಯತ್ತಾಗಿರ್ತಾಳ, ಹುಡುಗ ಜಾಸ್ತಿ ನಿಯತ್ತಾಗಿರ್ತಾನ ಅಂತ? ಈಗಿನ ಯುಗಕ್ಕೆ ಹಿಂದೆ ಸ್ವಲ್ಪ ಹಿಂದಕ್ಕೆ ಹೋಗ್ಬೇಕು, ಮುಂದಕ್ಕೆ ಹೋಗ್ಬೇಕು, ಇನ್ ಮುಂದಕ್ಕೆ ಹೋಗ್ಬೇಕು. ಬೇಡ, ಈಗಿನ ಕಾಲ ಹುಡುಗರೇ ನಿಯತ್ತಾಗಿರೋದು. ಹುಡುಗರೇ ನಿಯತ್ತ. ಹೌದು. ಬಟ್ ಆಗಿನ ಕಾಲದಲ್ಲಿ ಅಂದ್ರೆ ಅವಾಗ ಒಂದ್ ಸ್ವಲ್ಪ ವೇರಿಯೇಷನ್ ಅದು, ಕಾಲಕ್ಕೆ ತಕ್ಕಂಗೆ ಬಿಲ್ಬೆಟಮು, ಹಿಂಗೆ ಟೈಟ್ ಫೈಟಿಂಗ್ ಹಂಗಾಗ್ತಿವಲ್ಲ, ಹಂಗೆ. ಒಂದ್ ಟೈಮ್ ಹುಡುಗಿಯರು ಕಡಿಮೆ ಕೈ ಕೊಡೋರು ಜಾಸ್ತಿ ಇದ್ರು, ಈಗ ಕಡಿಮೆ ಆಗ್ತಾರೆ ಮತ್ತೆ ಜಾಸ್ತಿ ಆಗ್ತಾರೆ. ಒಂಥರ ಚಳಿಗಾಲ, ಮಳೆಗಾಲ, ಬೇಸಿಗೆಗಾಲ ಇದ್ದಾಗ. ಯೂಟ್ಯೂಬ್ ಚಾನಲ್ ಇದೆ. ನಿಮ್ಮ ಹೆಸರೇನು? ಹೇಳಿ, ಪರವಾಗಿಲ್ಲ.
ಲಕ್ಷ್ಮಿ ಲಕ್ಷ್ಮಿ ಅಂತ. ನಿಮ್ಮ ಹೆಸರು? ಖಂಡಿತ ಮಾನಸ. ನನ್ನ ಹೆಸರು ರಾಮಾಚಾರಿ ಅಂತ. ಈಗ ಏನಂದ್ರೆ ಕಂಟೆಂಟ್ ವಿಡಿಯೋ ಮಾಡ್ತಾ ಇದೀವಿ. ಕ್ವಶನ್ ಏನಂದ್ರೆ, ಪ್ರೀತಿಯಲ್ಲಿ ಹುಡುಗಿರ್ ಜಾಸ್ತಿ ನಿಯತ್ತಾಗಿರ್ತಾರ, ಹುಡುಗರು ಜಾಸ್ತಿ ನಿಯತ್ತಾಗಿರ್ತಾರ? ಹುಡುಗರು ಜಾಸ್ತಿ ನಿಯತ್ತಾಗಿರ್ತಾರೆ. ಯಾಕೆ ಹುಡುಗಿರಲ್ಲ ಅಂತಾರ? ಹುಡುಗಿರೇ ಹೇಳ್ತಿದ್ದೀರಾ ಹುಡುಗರು ನಿಯತ್ತಾಗಿರ್ತಾರೆ ಅಂತ. ಯಾಕಂದ್ರೆ ನೋಡಿದೀವಿ ತುಂಬಾ ಜನ ಫ್ರೆಂಡ್ಸ್ ಇಂದೆಲ್ಲ ನೋಡಿದೀರ ಅಂತ. ಓಕೆ, ಎಲ್ಲರದು ಅದೇ ಉತ್ತರನಾ? ಥ್ಯಾಂಕ್ ಯು. ಚಂದ್ರು. ಓಕೆ, ನಂದೊಂದು ಪ್ರಶ್ನೆ ಇದೆ. ಏನಂದ್ರೆ, ಪ್ರೀತಿಯಲ್ಲಿ ಹುಡುಗಿರ್ ಜಾಸ್ತಿ ನಿಯತ್ತಾಗಿರ್ತಾರ, ಹುಡುಗರು ಜಾಸ್ತಿ ನಿಯತ್ತಾಗಿರ್ತಾರ? ಹುಡುಗರು ಕರೆಕ್ಟ್ ಆಗಿ ಇಬ್ರಲ್ಲೂ ಅಂಡರ್ಸ್ಟ್ಯಾಂಡಿಂಗ್ ಇರ್ಬೇಕು. ಓಕೆ, ನಿಮ್ ಪ್ರಕಾರ ಯಾರು ಜಾಸ್ತಿ ನಿಯತ್ತಾಗಿರ್ತಾರೆ? ಅಂದ್ರೆ ಫ್ರೆಂಡ್ಸ್ ಇಂದೆಲ್ಲ ನೋಡಿರ್ತೀರಲ್ಲ. ಹುಡುಗರೇ ಒಂದ್ಸಲಿ ಟ್ರೂ ಆಗಿ ಲವ್ ಮಾಡಿದ್ರೆ ಏನೋ ಬಿಟ್ಕೊಡಲ್ಲ, ಹುಡುಗರೇ ನಿಯತ್ತಾಗಿದೆ. ಪ್ರೀತಿ ಬಗ್ಗೆ ನನಗ್ ಗೊತ್ತೇ ಇಲ್ಲ, ಪ್ರೀತಿನೇ ಗೊತ್ತಿಲ್ಲ. ನಿಮ್ ಟೈಮಲ್ಲಿ? ನಮ್ ಟೈಮಲ್ಲಿ ಗಂಡು ಹೆಣ್ಣು ಮಕರೇ ತೋರಿಸ್ತಿದ್ದಿಲ್ಲ, ಹಂಗೆ ಮದುವೆ ಮಾಡೋರು. ಹಂಗೆ ಮದುವೆ ಮಾಡೋರು, ಗೊತ್ತಾ? ಮತ್ತೆ 10 ದಿವಸ 11 ದಿವಸ. ಈಗ ನಿಮ್ಮಂಗೆ ಒಂದೇ ದಿವಸಕ್ಕಲ್ಲ. ಓಕೆ, ಈಗಿನ ಕಾಲದಲ್ಲಿ ಹೆಂಗಿದೆ ನಿಮ್ ಪ್ರಕಾರ ಲವ್, ಪ್ರೀತಿ? ಏನೋ ಚೆನ್ನಾಗೈತೆ. ನಮ್ದು ಯೂಟ್ಯೂಬ್ ಚಾನಲ್ ಇದೆ. ನನ್ನೊಂದು ಪ್ರಶ್ನೆ ಏನಂದ್ರೆ, ಈಗಿನ ಕಾಲದಲ್ಲಿ ಹುಡುಗಿರ್ ಜಾಸ್ತಿ ನಿಯತ್ತಾಗಿರ್ತಾರ, ಹುಡುಗರು ಜಾಸ್ತಿ ನಿಯತ್ತಾಗಿರ್ತಾರ? ಯಾರು? ಸ್ವಲ್ಪ ಈ ಕಡೆ ಬನ್ನಿ ಕ್ಯಾಮ್ರಾ. ನೋಡಕ್ಕಾಗ್ದೆ, ನಗಕ್ಕಾಗ್ದೆ, ಅಳಕ್ಕಾಗ್ದೆ, ಬಾಳಕ್ಕಾಗ್ದೆ, ಸಾಯಕ್ಕಾಗ್ದೆ, ಮರಿಯಕ್ಕಾಗ್ದೆ, ನನ್ ಬಾಳ್ಗ ಬೆಂಕಿ ಹಾಕ. ಏನ್ ಇಬ್ರು ಇರ್ತಾರೆ, ಕೆಲವೊಂದ್ಸರಿ ಸಿಚುಯೇಷನ್ ಮೇಲೆ ಡಿಪೆಂಡ್ ಅಷ್ಟೇ. ಸಿಚುಯೇಷನ್ ಮೇಲೆ ಡಿಪೆಂಡ್. ನೀವ್ ಯಾರಿಗಾರ ಲವ್ ಮಾಡಿದೀರಾ? ಇಲ್ಲ, ಇದುವರೆಗೂ ಲವ್ ಮಾಡಿಲ್ಲ, ಕ್ರಶ್ ಆಗಿಲ್ಲ? ರಶಿತ್ ಹೇಳ್ಕೊಂಡಿಲ್ಲ, ಇಂಟ್ರೋವರ್ಟ್. ಹಿಂದೆ ಹುಡುಗರು ಲವ್ ಅಷ್ಟು ಏನ್ ಮಾಡಕ್ಕಾಗಲ್ಲ, ಹಿಂದಿಂದೆ ಹೋಗ್ತೀವಿ, ಹೇಳ ಧೈರ್ಯ ಇರಲ್ಲ. ಹೇಳ್ಬೇಕಿತ್ತು ಒಂದ್ಸಲ, ಏನ ಲೈಫಲ್ಲಿ ಎಲ್ಲ ಕಳ್ಕೊಂತೀವಂತೆ, ಹೇಳಿ ನೋಡ್ಬೇಕಿತ್ತು, ಪ್ರಪೋಸ್ ಮಾಡ್ಬೇಕಿತ್ತು. ಮಾಡಿಲ್ಲ. ಏನ್ ಮಾಡಿಲ್ಲ ಅಂದ್ರೆ ಪ್ರಪೋಸ್ ಮಾಡಿಲ್ಲ. ಈಗ್ಲೂ ಕಾಂಟ್ಯಾಕ್ಟ್ ಅಲ್ಲಿ ಇದಾರಾ? ಕಾಂಟ್ಯಾಕ್ಟ್ ಮಾಡಿಲ್ಲ, ಕ್ರಶ್ ಬಾಯ್ಸ್ ಗೊತ್ತಲ್ಲ, ಜಸ್ಟ್ ನೋಡಿ ಖುಷಿ ಪಡೋದು, ದೂರದಿಂದ ಚೆನ್ನಾಗಿರ್ಲಿ ಅಂತ. ಓಕೆ ಬ್ರೋ, ಥ್ಯಾಂಕ್ ಯು. ಮಿಸ್ಟರ್ ಯೂನಿಕ್ ಫ್ರಾಂಕ್ಸ್. ನಿಮ್ ಲೈಫಲ್ಲಿ ಏನೂ ಇಲ್ಲ, ಲವ್ ಮಾಡಿಲ್ಲ, ಏನಿಲ್ಲ? ನೋ ವೇ. ಆ ವಿಚಾರ ಚರ್ಚೆನೇ ಆಗಿಲ್ಲ. ಇಲ್ಲ, ಚಾನ್ಸೇ ಇಲ್ಲ. ನೋ ವೇ. ಹಿಂಗೆ ರೀ, ಮನ್ಸು ಹೊಡ್ಕೊಳಕ್ ಹೋಗ್ಬೇಡಿ, ಲವ್ ಮಾಡಿ. ಹಾ, ಥ್ಯಾಂಕ್ ಯು ಬ್ರೋ. ಅರುಣ್ ಅಂತ. ಓಕೆ, ನಮ್ದೊಂದು ಪ್ರಶ್ನೆ ಇದೆ. ನಮ್ದೊಂದು ಯೂಟ್ಯೂಬ್ ಚಾನಲ್ ಇದೆ, ಅದಕ್ಕೋಸ್ಕರ ವಿಡಿಯೋ ಮಾಡ್ತಾ ಇದೀವಿ. ಈಗಿನ ಕಾಲದಲ್ಲಿ ಪ್ರೀತಿಯಲ್ಲಿ ಈಗಿನ ಕಾಲದಲ್ಲಿ ಪ್ರೀತಿಯಲ್ಲಿ ಹುಡುಗಿ ಜಾಸ್ತಿ ನಿಯತ್ತಾಗಿರ್ತಾರ, ಹುಡುಗರ? ಏನೋ ಗೊತ್ತಿಲ್ಲ ಬ್ರೋ ನನಗೆ. ಬಡ್ಡಿದೆ, ನಾನೇ ಎಣ್ಣೆ ಹೊಡಿಯಕ್ ಕಾಸಿಲ್ಲ, ಹೆಂಗ್ ವ್ಯವಸ್ಥೆ ಮಾಡವ ಅಂತ ತಲೆ ಕೆಡ್ಸ್ಕೊಂಡು ನಿಂತಿದ್ದೀನಿ. ನೀವು ನೋಡ್ಲೆ ಅಷ್ಟು ಐಡಿಯಾ ಇಲ್ಲ. ಯಾಕೆ ನೀವು ಪ್ರೀತಿ ಮಾಡಿಲ್ವಾ? ಇಲ್ಲ ಬ್ರೋ, ಆತರ ಏನಿಲ್ಲ. ಸತ್ಯ ಹೇಳ್ರಿ, ಸುಳ್ಳು ಹೇಳಕ್ ಹೋಗ್ಬೇಡಿ. ಇದುವರೆಗೂ ಮಾಡಿಲ್ವಾ? ಇಲ್ಲ. ಈಗಿನ ಕಾಲದಲ್ಲಿ ಪ್ರೀತಿ ಮಾಡ್ಲಿಲ್ಲ ಹಂಗಿರೋದು ಅಂದ್ರೆ ಅದೊಂದು ದೊಡ್ಡ ಸಕ್ಸಸ್ ಇದ್ದಂಗೆ. ಎಲ್ಲರೂ ಲವಿನ್ ಬಲೆಗ್ ಬಿದ್ದೋಗ್ತಾರೆ, ಬಟ್ ನೀವ್ ಇನ್ನೂ ಬಿದ್ದಿಲ್ಲಲ್ಲ. ಹಿಂಗೆ ರೀ, ಮನ್ಸು ಹೊಡ್ಕೊಳಕ್ ಹೋಗ್ಬೇಡಿ. ನನ್ನ ಹೆಸರು ರಾಮಾಚಾರಿ ಅಂತ. ನಿಮ್ದು? ಸಲ್ಮಾನ್ ಖಾನ್. ಸಲ್ಮಾನ್ ಖಾನ್. ಇವತ್ತು ಏನ್ ಕೇಳ್ತಾ ಇದೀವಿ ಅಂದ್ರೆ, ಪ್ರೀತಿಯಲ್ಲಿ ಹುಡುಗ ಜಾಸ್ತಿ ಲಾಯಲ್ ಆಗಿರ್ತಾರ, ಹುಡುಗಿ ಜಾಸ್ತಿ ಲಾಯಲ್ ಆಗಿರ್ತಾರ ಅಂತ ಹೇಳು. ಹುಡುಗರ ಪ್ರಕಾರ ಹುಡುಗರು ಹೆಂಗೆ? ಅವ್ರು ಯಾವಾಗ ಬಿಡ್ತಾರೆ, ಫ್ಯಾಮಿಲಿ ಸಿಚುವೇಶನ್ ಗೊತ್ತಿರಲ್ಲ ಹುಡುಗಿರ್ದು. ಹುಡುಗರು ಅಂದ್ರು ಏನಾದ್ರು ಮಾಡ್ಕೊಂಡು ಹೋಗ್ತಾರೆ, ಏನ್ ಬೇಕಾದ್ರೂ ಮಾಡ್ತಾರೆ ಹುಡುಗಿರಿಗೋಸ್ಕರ. ಅದೇ ಹುಡುಗಿಯರು ಫ್ಯಾಮಿಲಿ ಇದಾದ್ರೆ ಹೋಗ್ಬಿಡ್ತಾರೆ. ಇದೇ ಒಂದು ಪ್ರಾಬ್ಲಮ್ ಇದೆ, ಆನ್ಸರ್ ಮಾಡ್ಬೇಕು. ಓಕೆ, ಏನ್ ಹೇಳಿ. ಪ್ರೀತಿಯಲ್ಲಿ ಹುಡುಗಿರು ಜಾಸ್ತಿ ನಿಯತ್ತಾಗಿರ್ತಾರ, ಹುಡುಗರು? ಹುಡುಗರು. ಇನ್ನು ಹುಡುಗಿರ್ ನಿಯತ್ತಾಗಿರಲ್ವಾ? ಹುಡುಗರು ನಿಯತ್ತಿರಲ್ಲ, ಅವ್ರು ನಿಯತ್ತ ಇಲ್ಲ. ನಿಯತ್ತಲ್ಲ ನಾಯಿ ಅಂದ್ರೆ ಹುಡುಗರೇ, ಹುಡುಗಿರು. ನನ್ನ ಹೆಸರು ರಾಮಾಚಾರಿ ಅಂತ. ನನ್ನ ಹೆಸರು ರಾಹುಲ್ ಅಂತ ಗೊತ್ತೈತಲ್ಲ. ಈಗ ನಂದೊಂದು ಪ್ರಶ್ನೆ ಇದೆ. ಹೇಳಪ್ಪ.
ಇನ್ನೂ ನಿನ್ ಜೊತೆಯಲ್ಲಿ ಎಷ್ಟು ಊರಲ್ಲಿ ಹುಚ್ಚ ಒಯ್ಯೋದ್ ಬ್ಯಾಲೆನ್ಸ್ ಐತೆ ಹೇಳ್ಬಿಡಪ್ಪ. ಫೆಬ್ರವರಿ 14 ವಿಡಿಯೋ ಹಾಕ್ತೀನಿ, ಓಕೆನಾ? ಪ್ರೀತಿಯಲ್ಲಿ ಹುಡುಗ ಜಾಸ್ತಿ ನಿಯತ್ತಾಗಿರ್ತಾರ, ಹುಡುಗಿ ಜಾಸ್ತಿ ನಿಯತ್ತಾಗಿರ್ತಾರ? ಹುಡುಗರು ಇರ್ತಾರೆ. ಹುಡುಗರು, ಯಾಕಂದ್ರೆ ಲವ್ ಮಾಡಿ ಅನ್ಭವಿಸ್ಬಿಟ್ಟಿದ್ದೀನೆಲ್ಲ ಗೊತ್ತಾಗೈತೆ. ಎಷ್ಟು ನಮಗ್ ಬೇಜಾರಾಗೋಯ್ತು ಅಂತ ಅಂದ್ರೆ ನಮ್ಮ ಜೀವನದಲ್ಲಿ ಅಷ್ಟು ಬೇಜಾರಾಗ್ಲಿಲ್ಲ, ಬಹಳ ಬೇಜಾರಾಗೋಗ್ಬಿಟ್ಟಿತ್ತು ನಮಗೆ. ಒಂದ್ ಏನ್ ಮಾಡುದು? ಯಾಕಪ್ಪ ಹುಡುಗಿರಿರಲ್ವಾ? ಹುಡುಗಿರಿರಲ್ಲ. ಹೆಂಗ್ ಹೇಳ್ತೀಯ ಅದು? ಜೋಬಲ್ ಕಾಸಿರೋ ತನಕ ಹುಡುಗಿರು, ನಮ್ ಹೃದಯದಲ್ಲಿ ಹುಡುಗಿರ್ ಹೆಸರು ಇರೋ ತನಕನು, ನಮ್ಮ ಜೀವಂತ ಇರೋ ತನಕನು ಹುಡುಗಿರ್ ನಾವ್ ಪ್ರೀತಿಸ್ತಾನೆ ಇರ್ತೀವಿ. ಆದ್ರೆ ಹುಡುಗಿರ್ ಹಂಗಲ್ಲ, ಅರ್ಧಕ್ಕೆ ಕೈ ಕೊಟ್ಟು ಹೋಗ್ತಾ ಇರ್ತಾರೆ. ಹುಡುಗಿರು ಇರ್ತಾರ ಕಣ. ಯಾರಿದಾರಪ್ಪ? ಎಲ್ಲೋ 100 ಇರ್ತಾರೆ. ನೀನೇ ಲವ್ ಮಾಡಿದ್ದಿಲ್ಲ, ನೀನೇ ಹೇಳಿ ಯಾರು ಇರ್ತಾರೆ? ಮುಚ್ಚ ಬಾಯಿ, ನೀನು ಒಬ್ಬ ಫ್ರೆಂಡ್ ಏನೋ ಹೇಳೋ. ಸೊ ಇದು ನಮ್ ಗುಂಡನ್ ರಿಯಾಕ್ಷನ್ ಆಗಿತ್ತು. ಇಷ್ಟೊತ್ತು ಎಲ್ಲರೂ ವಿಡಿಯೋ ನೋಡಿದೀರಾ ಅನ್ಸುತ್ತೆ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ತಪ್ಪದೆ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಸೊ ನನ್ನ ಪ್ರಕಾರ ಒಂದು ರಿವ್ಯೂ ಹೇಳೋದಾದ್ರೆ, ಎಲ್ಲಿ ಸತ್ಯ ಇರುತ್ತೋ, ಎಲ್ಲಿ ಟ್ರೂ ಇರುತ್ತೋ ಅಲ್ಲಿ ಮೋಸ ಆಗಲ್ಲ ಅಂತ ಅನ್ಕೊಂತೀನಿ. ಯಾವುದೇ ಪ್ರೀತಿ ಆಗ್ಲಿ, ಟ್ರಸ್ಟ್. ಆಮೇಲೆ ಇನ್ನೊಂದು ಏನಂದ್ರೆ ಮೇನ್ ಪಾಯಿಂಟು, ಸತ್ಯ ಹೇಳ್ಬೇಕು. ಎಲ್ಲಿ ಸತ್ಯ ಹೇಳ್ತೀವೋ, ಯಾವುದೇ ಫ್ರೆಂಡ್ಶಿಪ್ ಆಗ್ಲಿ, ಲವ್ ಆಗ್ಲಿ, ಫ್ಯಾಮಿಲಿಯಲ್ಲೇ ಆಗ್ಲಿ, ಬಾಂಡ್ ಸ್ಟ್ರಾಂಗ್ ಆಗಿರುತ್ತೆ. ಸೊ ಎಲ್ಲ ಕಡೆ ಸತ್ಯ ಹೇಳ್ತಾ ನಿಮ್ ನಂಬಿಕೆನ ಉಳಿಸ್ಕೊಳ್ಳಿ, ಎಲ್ಲರ ಹತ್ರನೂ ನಂಬಿಕೆ ಬೆಳೆಸ್ಕೊಳ್ಳಿ. ಇಷ್ಟ ಹೇಳಕ್ ಇಷ್ಟಪಡ್ತೀನಿ. ಇವತ್ತಿಗೆ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ನೆಕ್ಸ್ಟ್ ಪ್ರ್ಯಾಂಕ್ ವಿಡಿಯೋ ಮಾಡೋಣ ಅಂತ ಅನ್ಕೊಂಡಿದೀನಿ. ಎಲ್ಲರಿಗೂ ಪ್ರ್ಯಾಂಕ್ ವಿಡಿಯೋ ಸದ್ಯದ್ರಲ್ಲೇ ತೋರಿಸ್ತೀನಿ. ಇವತ್ತಿಗೆ ಕಂಟೆಂಟ್ ವಿಡಿಯೋ ಮುಗಿಸ್ತಾ ಇದ್ದೀನಿ. ಬಾಯ್.